ಹೋಗು ಅಂದಿದ್ದು ಯಾರು? ಚಾರುಗೆ ಬೇರೆ ಮದುವೆ ಮಾಡ್ತೀವಿ, ಗಂಡು ಹುಡುಕ್ತಿದೀವಿ ಅಂತ ಇದಾರೆ ಅವರು. ನನಗೆ ಗೊತ್ತು ಮಾವ. ಜಯಂತಣ್ಣ, ನಿನ್ ಫೋನ್ ಕೊಡು. ಡಿಯರ್ ಮಯೂರಿ, ಐ ಲವ್ ಯು. ಮುಖದಲ್ಲಿ ತುಂಬಾ ಖುಷಿ ಕಾಣಿಸ್ತಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ತಿಳ್ಕೋಬಹುದಾ? ಹಾಗೇನಿಲ್ವಲ್ಲ. ನಿನ್ ಮುಖ ನೋಡಿದ್ರೆ ಏನೂ ಇಲ್ಲ ಅಂತ ಅನ್ನಿಸ್ತಾ ಇಲ್ವಲ್ಲ? ಹೋಗ್ಲಿ ಬಿಡು. ನಿನ್ ಖುಷಿ ಹಿಂದಿನ ಸೀಕ್ರೆಟ್ ಹೇಳ್ಕೊಳಕ್ ಇಷ್ಟ ಇಲ್ಲ ಅನ್ಸುತ್ತೆ. ಪರವಾಗಿಲ್ಲ. ಮೇಘ, ನಿನ್ನ ಹತ್ರ ಏನ್ ಮುಚ್ಚುಮರೆ ಹೇಳು? ನನಗೋಸ್ಕರ ಪ್ರಾಣ ಕೊಡಕ್ ರೆಡಿ ಆದವಳು ನೀನು. ಇಲ್ಲಿವರೆಗೂ ನಿನ್ನ ಹತ್ರ ಏನಾದ್ರೂ ಮುಚ್ಚಿಟ್ಟಿದ್ದೀನಾ? ಇಲ್ಲಿವರೆಗೂ ಏನೂ ಮುಚ್ಚಿಟ್ಟಿಲ್ಲ, ಆದ್ರೆ ಈಗ ಮುಚ್ಚಿಡ್ತಾ ಇದೆಯಲ್ಲ. ಏನು? ಜಯಂತ್ ಮೆಸೇಜ್ ಮಾಡಿದ್ದಾನೆ. ನನ್ನನ್ನು ಬಿಡಲ್ವಂತೆ, ನನ್ನ ಜೊತೆನೆ ಜೀವನ ಮಾಡ್ತಾನಂತೆ, ನನ್ನನ್ನು ಪ್ರೀತಿಸ್ತಾನಂತೆ. ಸರಿಯಾಗಿ ಹೇಳಿದಾನಲ್ಲ. ಸುಮ್ಮನಿರು ಮೇಘ, ನಾನು ಇದನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಳಲ್ಲ. ಏನಾಯ್ತು ಮಯೂರಿ? ಜಯಂತಣ್ಣನ್ನ ನೀನು ತುಂಬಾ ಇಷ್ಟಪಡ್ತಿದ್ಯಾ ಅಂತ ನನಗೆ ಗೊತ್ತು, ಆದ್ರೂ ಯಾಕೆ ಹೀಗಾಡ್ತೀಯ? ಯಾಕೋ ಗೊತ್ತಿಲ್ಲ ಮೇಘ. ಜಯಂತ್ ನೋಡಿದಾಗ, ಅವನ ಮೆಸೇಜ್ ನೋಡಿದಾಗ ಅವನು ತುಂಬಾ ಹತ್ರ ಆಗ್ತಿದ್ದೀನೇನೋ ಅನ್ಸುತ್ತೆ. ಅದೇ ಒಂದು ಕ್ಷಣ ಆ ಚಾರು ನೆನಪಿಗೆ ಬಂದ್ರೆ ಹಿಂದಿಂದೆಲ್ಲ ಮತ್ತೆ ನೆನಪಾಗುತ್ತೆ. ಡೋಂಟ್ ವರಿ ಮಯೂರಿ, ಖಂಡಿತವಾಗ್ಲೂ ಜಯಂತಣ್ಣ ಈ ಟೈಮ್ ಚೇಂಜ್ ಆಗಲ್ಲ. ಟೈಮ್ ಅನ್ನೋದು ನಮ್ಮ ಕೈಲಿರಲ್ಲ ಅಲ್ಲ. ಹಾಗನ್ಬೇಡ ಮಯೂರಿ. ನಿನ್ನನ್ನ ಜಯಂತಣ್ಣನ ನಾನು ಜೋಡಿಯಾಗಿ ನೋಡಕ್ಕೆ ಇಷ್ಟಪಡ್ತೀನಿ. ನಿರಾಸೆ ಮಾಡಬೇಡ ಕಣೆ, ಪ್ಲೀಸ್. ಅವನು ನಿನ್ನ ಹುಚ್ಚಂತರ ಪ್ರೀತಿಸ್ತಾನೆ, ಗೊತ್ತಾ ನಿನಗೆ? ಹುಚ್ಚಂತರ? ಆ ಹುಚ್ಚನ್ನ ನಾನು ಹೇಗೆ ಪ್ರೀತಿಸ್ಲಿ? ಅವನು ಪ್ರೀತಿಸಿದ್ಮೇಲೆ ನಾನು ಹುಚ್ಚಿ ಆಗ್ಬೇಕಾ? ಪ್ರೀತಿಸಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರೂ ಹುಚ್ಚರೇ ಅಲ್ವಾ? ಏನು ಸಮಾಚಾರ? ಅದೇ ಸರ್, ಅವತ್ತೇ ಹೇಳಿದ್ನಲ್ಲ, ಗಂಡಿನ ಕಡೆಯವರು ಹುಡುಗಿ ನೋಡಕ್ಕೆ ಬರ್ಬೋದಾ ಅಂತ. ಯಾವಾಗ ಬರಲಿ ಅಂತ ಮತ್ತೆ ನನ್ನ ಕೇಳ್ತಾ ಇದ್ದಾರೆ ಸರ್. ನಿಮ್ಮ ಮಗಳು ಅಜ್ಜಿ ಮನೆಗೆ ಹೋಗಿದ್ದಾಳೆ, ಇನ್ನೇನು ಬಂದು ಬಿಡ್ತಾಳೆ ಅಂತಿದ್ರಲ್ಲ, ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ. ಈ ಹೆಣ್ಮಕ್ಳು ಹೀಗೆ ಕಣ್ರಿ, ಅಜ್ಜಿ ಮನೆಗೆ ಹೋದರೆ ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಹೋದ್ಮೇಲೆ ಅದು ಏನು ಮೋಡಿ ಆಗತ್ತೋ, ಒಂದಷ್ಟು ದಿವಸ ಅಲ್ಲೇ ಜಾಂಡೆ ಹೊಡ್ಬಿಡ್ತಾರೆ. ನಾನು ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳ್ತಿದ್ದಾರೆ. ಸರಿ, ಹಾಗಾದರೆ ಈಗ ಒಂದು ಕೆಲಸ ಮಾಡಿ, ದಿನ ನಿಗದಿ ಮಾಡಿಬಿಡೋಣ. ಆ ಡೇಟ್ನ ನಿಮ್ಮ ಮಗಳಿಗೆ ತಿಳಿಸಿ, ಬೇಕಾದರೆ 3 ದಿವಸ ಮುಂಚಿತವಾಗಿ ತಿಳಿಸಿ. ಹಾಂ, ಹೌದು, ಇದು ಒಳ್ಳೆ ಐಡಿಯಾನೇ. ಹಾಗಾದರೆ ಮುಂದಿನ ತಿಂಗಳು 3ನೇ ತಾರೀಕು ಇಟ್ಕೊಳ್ಬೋದಾ? ದಿನ ಚೆನ್ನಾಗಿದೆಯಂತ ಶಾಸ್ತ್ರಿಗಳ ಹತ್ರ ವಿಚಾರಿಸೋದು ಒಳ್ಳೇದು ಅನ್ಸುತ್ತೆ. ನೋಡಮ್ಮ, ನನ್ನ ಹತ್ರ ಒಳ್ಳೆಯ ದಿನದ ಲಿಸ್ಟೇ ಇದೆ. ಹುಡುಗಿ ನೋಡೋದಕ್ಕೆ, ನಿಶ್ಚಿತಾರ್ಥಕ್ಕೆ, ಮದುವೆ ದಿನ ನಿಗದಿಗೆ ಮತ್ತು ಪ್ರಸ್ತುತಕ್ಕೆ ದಿನ ನಿಗದಿ ಮಾಡಿಬಿಟ್ಟು ಆಮೇಲೆ ಮುಹೂರ್ತ ನೋಡಿಕೊಂಡ್ರೆ ಸಾಕಾಗುತ್ತೆ. ದೇವ್ರೆ, ನನ್ನ ಮಗಳ ಮದುವೆ ಈ ಸಲ ಆದರೂ ನಾವು ಅಂದ್ಕೊಂಡು ಹಾಗೆ ಆಗ್ಲಪ್ಪ. ಆಗತ್ತೆ ಬಿಡು. ಇನ್ನೇನು, ಒಳ್ಳೆ ಹುಡುಗ ಸಿಕ್ಕಿದ್ನಲ್ಲ, ಇನ್ಯಾಕೆ ಟೆನ್ಷನ್ನು? ಸರಿ, ಹಾಗಾದರೆ ನಾನು ಗಂಡಿನ ಕಡೆಯವ್ರಿಗೆ ವಿಷಯ ತಿಳಿಸಿ ನಿಮ್ಗೆ ಕಾಲ್ ಮಾಡ್ತೀನಿ. ಆಗ್ಬೋದು ಸರ್. ಅದು ಅರ್ಥ ಆಯ್ತು ರೀ. ನೀವು ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತೀರಲ್ಲ, ಆವತ್ತು ಕೊಡ್ತೀನಿ. ಹೌದಾ?
ಆಗ್ಬೋದು. ನಾ ಬರಲ್ಲ ಸರ್. You have received a new message. ಲವ್ ಯು ಜಯಂತ್. ನಾನು ಇಷ್ಟಪಟ್ಟಿದ್ದು ನಿನ್ನ, ಆದರೆ ನೀನು ಯಾರನ್ನೇ ಮದುವೆ ಆಗು, ನನ್ನ ಉಸಿರು ಇರೋ ತನಕ ನಿನ್ನ ಗೌರವಿಸ್ತೀನಿ. ನನ್ನ ನಿನ್ನ ಭಾವನೆ ಒಂದೇ ಥರ ಮಯೂರಿ. ನಾನಿನ್ನೂ ನಿನ್ನನ್ನೇ ಇಷ್ಟಪಡ್ತಾ ಇರೋದು. ನನಗೆ ಗೊತ್ತು ನಿನ್ನ ಮನಸ್ಸಲ್ಲೂ ನಾನೇ ಇರೋದು ಅಂತ. ನಾವಿಬ್ಬರು ಯಾವಾಗ ಒಂದಾಗೋದು? ಒಂದಾಗೋಣ ಅಂದರೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇದೆ. ಏನು ಮಾಡೋದು ಅಂತಲೇ ಗೊತ್ತಾಗ. I love you, Mayuri. Good night, baby. ಸಿಕ್ಸ್ ಪ್ಯಾಕೇಜ್ ಮಾಡ್ರೆ ಮದುವೆ ಮಾಡ್ಕೋತೀನಿ ಅಂತ ನಮಗೆಲ್ಲ ಮಾತು ಕೊಟ್ಟಿದ್ಯಾ? ಮರಿಬೇಡ. ನೀನು ಅದೇನು ಮಾಡ್ತೀಯೋ ಗೊತ್ತಿಲ್ಲ. ಪ್ರಸಾದ್ ಮಾತಿಗೆ ಸರಿಯಾಗಿ ಉತ್ತರ ಕೊಡಬೇಕು ಅಂದ್ರೆ ನೀನು ಚಾರುನ ಮದುವೆ ಆಗ್ಲೇಬೇಕು. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಲಾ? ಮೇಘನ್ ಸ್ಥಿತಿಗೆ ನಾನೇ ಕಾರಣ. ನನ್ನನ್ನ ರಾಕ್ಷಸಿ ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ? ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನಂತೂ ತಲೆ ಕೆಡ್ಸ್ಕೊಳ್ಳಲ್ಲ. ನಾನು ಆ ಮನೇಲಿ ಇಲ್ಲ ಅಂತ ಎಲ್ರೂ ಖುಷಿ ಪಡ್ತಿದ್ದೀರಾ? ನೋ ಚಾನ್ಸ್. ಸುಮ್ಮನೆ ಕೂತ್ಕೊಳ್ಳೋ ಜಾಯಮಾನ ನಂದಲ್ಲ. ನಾನು ಇಲ್ದೇ ಇರೋ ಆ ಮನೇಲಿ ನೀವು ಕೂಡ ಇರಬಾರ್ದು. ಆಗಾಗ ನಿಮಗೆ ಕಷ್ಟದ ಗಿಫ್ಟ್ನ ಸೆಂಡ್ ಮಾಡ್ತಾ ಇರ್ತೀನಿ, ಸಸ್ಪೆನ್ಸ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ.
ರಾತ್ರಿ ಜಯಂತ್ ಮೆಸೇಜ್ ಮಾಡಿದ್ದಾನೆ, ನೋಡಲೇ ಇಲ್ಲ. ಏನು ಬೆಳಗ್ಗೆ ಮೆಸೇಜಾ? ಜಯಂತಣ್ಣಂದ? ನಿಂಗೆ ಗೊತ್ತಾಯ್ತು? ನೀನು ಇಷ್ಟು ಇಂಟ್ರೆಸ್ಟಿಂದ ಫೋನ್ ನೋಡ್ತಾ ಇದ್ರೆ ಗೊತ್ತಾಗದೆ ಇರುತ್ತಾ? ಅದು ಹೇಗೆ ಸಾಧ್ಯ? ಎಲ್ಲ ಡೀಟೇಲ್ಸು ಹೇಳಬೇಕಾ ನಿನಗೆ? ನೋಡು, ನಿನ್ನ ಜೊತೆ ಇದ್ದು ನಾನು ಮಾಡರ್ನ್ ಆಗ್ಬಿಟ್ಟಿದ್ದೀನಿ. ಓಹೋ, ಹೌದಾ? ನೀನ್ ಯಾವಾಗ ಮೊಬೈಲ್ ಹಿಡ್ಕೊಳ್ಳೋದು? ತಡಿ, ಇವತ್ತೇ ದೊಡ್ಡಪ್ಪಂಗೆ ಹೇಳ್ತೀನಿ. ಅಯ್ಯೋ, ನನಗೆ ಬೇಡಪ್ಪ. ಮೊಬೈಲ್ ಹಿಡ್ಕೊಂಡಿರೋರು ಬ್ಯುಸಿ, ಟೆನ್ಷನ್ ಅವಸ್ಥೆ ನೋಡಿ ನನಗೆ ಸುಸ್ತಾಗ್ಬಿಟ್ಟಿದೆ. ನನಗೆ ಮೊಬೈಲ್ ಬೇಡ. ಅಂದ್ರೆ ನಾನು ಹಾಗೆ ಅಂತಿದ್ಯಾ? ನೀನು ಹಾಗೆ ಅಂತ ಹೇಳ್ತಿಲ್ಲ ಕಣೆ, ಆದರೆ ಮೊಬೈಲ್ ಯೂಸ್ ಮಾಡೋರು ಆಲ್ಮೋಸ್ಟ್ ಆಗಿರ್ತಾರೆ ಅಂತ ಹೇಳಿದೆ. ಜಯಂತಣ್ಣ ಅವತ್ತು ಮೊಬೈಲ್ ಗಿಫ್ಟ್ ಮಾಡೋಕ್ಕೆ ಅಂತ ಬಂದಿದ್ದ, ಆದರೆ ನಾನೇ ಟೈಮ್ ಬಂದಾಗ ಕೇಳ್ತೀನಿ ಅಂತ ಹೇಳಿದೆ. ಹೇ ಮೇಘ, ನೀನು ಮೊಬೈಲ್ ಹಿಡ್ಕೊಂಡ್ರೆ ದಿನ ರಾಹುಲ್ಗೆ ತಲೆ ತಿನ್ಬೋದಲ್ವಾ? ಸದ್ಯಕ್ಕೆ ಅವರು ಸೇಫ್ ಆಗಿದ್ದಾರೆ. ನನ್ನ ಕೈಲೇನಾದ್ರು ಮೊಬೈಲ್ ಬಂದರೆ ಅವರು ಹುಚ್ಚರಾಗ್ಬಿಡ್ತಾರೆ ಅಷ್ಟೇ. ಅಷ್ಟು ಟಾರ್ಚರ್ ಮಾಡ್ತೀನಿ ಅವ್ರಿಗೆ. ನೀನು ಟಾರ್ಚರು ಚಾನ್ಸೇ ಇಲ್ಲ. ತಮಾಷೆ ಮಾಡೋಕ್ಕೂ ಬರಲ್ವಲ್ಲೇ ನಿಂಗೆ? ಮಯೂರಿ, ಜಯಂತಣ್ಣನ ಮೆಸೇಜ್ ನಿನ್ನ ಮೊಬೈಲಿಗೆ ಬಂದಾಗ ನಿನ್ನ ಮುಖದಲ್ಲಿ ಮೂಡೋ ಆ ನಗುನ್ ನೋಡೋದೇ ನನಗೆ ಖುಷಿ. ಅದಕ್ಕೆ ನಿನ್ನೆ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಮೊಬೈಲ್ನಿಂದ ಜಯಂತಣ್ಣನಿಗೆ ಮೆಸೇಜ್ ಮಾಡಿದೆ. ನೀನೇ ಕಳಿಸಿರ್ತೀಯ ಅಂತಾನೆ ಅವನು ತಿಳ್ಕೊಂಡಿದ್ದಾನೆ. ಇಬ್ಬರಿಗೂ ಸತ್ಯ ಗೊತ್ತಾಗೋಕ್ಕೆ ಮುಂಚೆ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಪ್ರೀತಿ ಹೆಚ್ಚಾಗಿ ಬೆಳಿಬೇಕು. ದೇವ್ರೆ, ಇವರಿಬ್ರು ಯಾವತ್ತೂ ದೂರ ಆಗಬಾರ್ದು. ಅದೇ ನನ್ನ ಆಸೆ. ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಜಯಂತಣ್ಣನ ಡ್ಯೂಯೆಟ್ ಸಾಂಗ್ ಹೇಗಿರಬಹುದು ಅಂತ ಕಲ್ಪನೆ ಮಾಡ್ಕೋತಾ ಇದ್ದೆ. ಇದೊಂದು ಕಡಿಮೆ ಇತ್ತು. ಮೇಡಮ್, ಹಿಂಗೆ ಬಿಟ್ರೆ ದಿನ ಪೂರ್ತಿ ಕಲ್ಪನೆ ಮಾಡ್ಕೋತಾ ನಿಂತ್ಕೋತೀಯ. ಬಾ. ಹಾಗೆ ರಾಮಸ್ವಾಮಿಗೆ ಬರ್ಲಿಕ್ಕೆ ಹೇಳಬೇಕು. ಹುಡುಗಿನ ನೋಡೋಕ್ಕೆ ಹುಡುಗನ ಕಡೆಯವರು ಬಂದಾಗ ಅವ್ರು ಬೇಕಾಗುತ್ತೆ. ಅದು ಇದು ಕ್ರಮ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅವ್ರ ವೈಫ್ ಲಕ್ಷ್ಮಮ್ಮನ್ನು ಕರ್ಕೊಂಡು ಬರೋದಕ್ಕೆ ಹೇಳಿ. ಅವ್ರು ಬಂದರೆ ನನಗೊಂದು ಸ್ವಲ್ಪ ಹೆಲ್ಪ್ ಆಗತ್ತೆ. ಹಾಗೆ ನಮ್ಮ ಮ್ಯಾನೇಜರ್ಗೆ ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಚೌಲ್ಟ್ರಿ, ಡಿಸೈನು ಮತ್ತು ಇನ್ವಿಟೇಷನ್ ಮಾಡೋರು, ಹಾಗೆ ಇಂಟೀರಿಯರ್ ಡೆಕೋರೇಷನ್ ಮಾಡೋರ್ದು ಇವ್ರದ್ದೆಲ್ಲ ಲಿಸ್ಟ್ ಮಾಡಿಡು ಅಂತ ಹೇಳಿದ್ದೀನಿ. ಆಮೇಲೆ ನೀನು ನನ್ನ ನೆನಪು ಮಾಡಿಬಿಡು. ಸರಿ. ಮದುವೆ ಹೇಗೂ ಗ್ರ್ಯಾಂಡಾಗಿ ಆಗತ್ತೆ ಬಿಡಿ. ಅದೇ ಥರ ಹುಡುಗಿ ನೋಡೋ ಶಾಸ್ತ್ರ ಕೂಡ ಗ್ರ್ಯಾಂಡ್ ಆಗಿರಬೇಕು ರೀ. ಅದು ಹೇಗೆ ಸಾಧ್ಯ ರುಕ್ಮಿಣಿ? ಫಸ್ಟು ಹುಡುಗಿ ಹುಡುಗನ ನೋಡಲಿ, ಮಾತುಕತೆ ಆಗಲಿ, ಆಮೇಲೆ ಎಲ್ಲ ತಾನೇ. ಈ ಮದುವೆ 100% ಆಗತ್ತೆ, ಅದಕ್ಕೆ ಕೇಳ್ತಿರೋದು. ನೋ 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 ನೋ, ಮೊದಲು ಎಲ್ಲ ಕಾರ್ಯಕ್ರಮ ಮುಗಿಲಿ, ಆಮೇಲೆ ಎಂಗೇಜ್ಮೆಂಟು ಮದುವೆ ಎಲ್ಲ ವಂಡರ್ಫುಲ್ಲಾಗಿ ಕಲರ್ಫುಲ್ಲಾಗಿ ಮಾಡೋಣ. ಅದಕ್ಕೇನಂತೆ? ಸರಿ. ರುಕ್ಮಿಣಿ, ಮದುವೆ ಇನ್ವಿಟೇಷನ್ಗೆ ಒಳ್ಳೆ ಐಡಿಯಾನೇ ಮಾಡಿದ್ದೀನಿ ಗೊತ್ತಾ? ಏನು? ಎಲ್ರಿಗೂ ಮದುವೆ ದಿನ, ಮುಹೂರ್ತ, ಸ್ಥಳ ಇದೆಲ್ಲ ಡೀಟೇಲ್ ಆಗಿರೋ ಇನ್ವಿಟೇಷನ್ ಹೋದರೆ ಇನ್ನೊಂದು ಸ್ಪೆಷಲ್ ಆಗಿರೋ ಇನ್ವಿಟೇಷನ್ ಮಾಡ್ತಿದ್ದೀನಿ.
ಅದು ವಿಶ್ವನಾಥ್ ಫ್ಯಾಮಿಲಿಗೆ ಮಾತ್ರ ಹೋಗುತ್ತೆ. ಅದೇನು ಆ ಫ್ಯಾಮಿಲಿಗೆ ಸ್ಪೆಷಲ್ ಇನ್ವಿಟೇಷನ್? ಅದೇ ಕಣೆ ಸ್ಪೆಷಲ್ಲು. ಆ ಇನ್ವಿಟೇಷನ್ ಅಲ್ಲಿ ಏನಿರುತ್ತೆ ಗೊತ್ತಾ? ಮದುವೆ ದಿನ, ಸ್ಥಳ, ಹಾಗೆ ಊಟದ ಸಮಯ ಇಷ್ಟೇ ಮೆನ್ಷನ್ ಆಗಿರುತ್ತೆ. ಅಂದ್ರೆ ಅವರು ಊಟಕ್ಕೆ ಮಾತ್ರ ಬರಬೇಕು ಅಂತ ಅರ್ಥ. ಮಜವಾಗಿರುತ್ತಲ್ಲ? ಹಾ ರುಕ್ಮಿಣಿ, ಈ ವಿಷಯನ ಚಾರುಗೆ ನೀನು ಈಗಲೇ ಹೇಳ್ಬೇಡ. ಒಂಚೂರು ಆ ಕಡೆ ಮಾಯಣ್ಣ, ಮಾತು ಆಮೇಲೆ ಕೆಲಸ ನೋಡು. ಹಾ, ಇನ್ನು ಆ ಕಡೆ. ಹಾ, ಸಾಕು ಸಾಕು. ಹೇಳು ಪಶುಪತಿ. ಬಾವ, ಏನಿಲ್ಲ, ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ನೋಡ, ಅದೇನು ಹೇಳಬೇಕು ಅಂತಿದೆಯೋ ನೇರವಾಗಿ ಹೇಳು. ಅಂಕು ಡೊಂಕೆಲ್ಲ ಬೇಡ. ಅದು ಭಾವ. ಏನು ಅದು? ಅದು ಏನಿಲ್ಲ ಭಾವ, ಮಕ್ಕಳಿಗೆ ಮನೇಲಿ ಬೋರ್ ಆಗ್ತಿದೆಯಂತೆ. ಸ್ವಲ್ಪ ಹೊತ್ತು ಹೊರಗಡೆ ತಿರುಗಾಡ್ಕೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗೋದಿಲ್ಲ ಭಾವ, ಮನೇಲಿಲ್ಲ, ನಾನು ಎಲ್ಲೂ ಕಳಿಸಲ್ಲ ಅಂತಂದೆ. ಫೋನ್ ಮಾಡಿ ಕೇಳ್ಕೊಳ್ಳಿ ಮಾವ ಅಂತಂದ್ರು ಹುಡುಗರು. ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡುವಂತ ಮಯೂರಿಗೆ ಹೇಳಿದೆ. ಪಾಪ ಹೆದರ್ತಾ ಇದ್ದಾಳೆ. ಕೊನೆಗೆ ಉಳಿದವನು ನಾನೇ, ಅದಕ್ಕೆ ಕಾಲ್ ಮಾಡಿದೆ ಭಾವ. ಅದೇ ಆ ಪಶುಪತಿ, ದೊಡ್ಡ ಮಕ್ಕಳು ಅವ್ರಿಗೇನು ಅರ್ಥ ಆಗಲ್ವಾ? ಮೈಗೆ ಹುಷಾರಿಲ್ಲ ಅಂತ ಒಂದಷ್ಟು ದಿನ ಕಾಲೇಜಿಗೆ ಚಕ್ಕರ್, ಮನೆ ಸಮಸ್ಯೆ ಅಂತ ಒಂದಷ್ಟು ಕಾಲೇಜಿಗೆ ಚಕ್ಕರ್. ಕಾಲೇಜ್ ಓದೋದು ಅದು ಇದು ಏನಿಲ್ವಂತ. ಬೋರ್ ಅಂದ್ರೆ ಏನರ್ಥ? ಹಂಗಲ್ಲ ಬಾಬಾ, ಮೇಘನ್ ಮನಸ್ಸು ಸರಿಯಾಗಿಲ್ಲ. ಆಸ್ಪತ್ರೆ ಮನೆ ಅಂತ ಕುಗ್ಗೋಗ್ಬಿಟ್ಟಿದ್ದಾಳೆ. ನಿಮಗೆ ಗೊತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು ಕಳ್ಕೊಂಬರ್ಲಿ ಅಂತ ಹೊರಗಡೆ ಕಳಿಸ್ತೀನಿ. ಅವ್ರಿಬ್ರನ್ನೇ ಕಳಿಸಲ್ಲ, ಜೊತೆಗೆ ನಮ್ಮ ಜಯಂತ, ರಾಹುಲ್ನು ಕಳಿಸ್ತೀನಿ. ಬಾವಾ, ಏನ್ ಹೇಳಿ ಬಾವಾ? ಆಯ್ತು, ಹುಷಾರಾಗಿರ ಕೇಳು. ಸರಿ ಸರಿ ಬಾವಾ. ಅಂತೂ ಭಾವನ್ ಪರ್ಮಿಷನ್ ತಗೊಂಡಿದ್ದಾಯ್ತು. ಮಕ್ಕಳ ಆಸೆನೂ ಈಡೇರಿ. ಆಗ್ಲಿಂದ ನೋಡ್ತಾ ಇದ್ದೀನಿ, ನೀವ್ ಯಾಕೆ ಮುಖ ಕವರ್ ಮಾಡ್ಕೊಂಡಿದ್ದೀರಾ? ಡಸ್ಟ್ ಅಲರ್ಜಿ ಇದೆಯಂತೆ, ಅದಕ್ಕೆ ಮುಖ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ನಾನ್ ಮಾತಾಡ್ತಿರೋದು ಅವ್ರ ಹತ್ರ, ಕೇಳ್ತಿರೋದು ಅವ್ರನ್ನ. ನೀನ್ ಯಾಕೆ ಆನ್ಸರ್ ಮಾಡ್ತಿದ್ಯಾ? ಯಾರು ಹೇಳಿದ್ರೇನು? ನಿನಗೆ ಉತ್ತರ ಸಿಕ್ತಲ್ವಾ? ಇದಕ್ಕೇನ್ ಕಮ್ಮಿ ಇಲ್ಲ. ಮಯೂರಿ, ಅಲ್ಲಿ ನೋಡಲ್ಲಿ ರಾಹುಲ್ ಬರ್ತಾ ಇದ್ದಾನೆ. ಪಾಪ, ಯಾಕೋ ಅವಳನ್ನ ರೇಗಿಸ್ತ್ಯಾ? ಅವಳು ಡ್ರೀಮ್ ಬಾಯ್ ಬಂದಿಲ್ಲ ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ನೋಡು. ಛೇ, ಒಳ್ಳೆ ಟೈಮ್ಗೆ ರಾಹುಲ್ ಕೈ ಕೊಟ್ಟ. ಇಲ್ಲ ಅಂದಿದ್ರೆ ನಮ್ಮ ಮೇಘ ಗಾಳಿಲಿ ಹಾರಾಡ್ತಾ ಇದ್ಲು. ಹಾ, ಹಾಗೇನಿಲ್ಲ, ನಿಮ್ಮ ಪಾಡಿ ನೀವು ಎಂಜಾಯ್ ಮಾಡಿ, ನಾನು ಸುಮ್ಮನೆ ಕೂತಿರ್ತೀನಿ. ಅದ್ ಹೇಗ್ ಸಾಧ್ಯ? ನಾನು ಈಗಲೇ ರಾಹುಲ್ ಕಾಲ್ ಮಾಡಿ ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸಕ್ ಹೇಳ್ತೀನಿ. ನೀನ್ ಅದನ್ನ ನೋಡ್ತಾ ಕೂತ್ಕೋ, ನಿಮ್ ಮೂಡೆಲ್ಲ ಸರಿ ಹೋಗುತ್ತೆ. ನನ್ಗೇನ್ ಬೇಕಾಗಿಲ್ಲ. ಚಾರು, ಕಣ್ ಮುಚ್ಕೊಂಡು ನನ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ? ನಿಮ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ. ಅಯ್ಯೋ, ಗೆಸ್ ಮಾಡಿ. ಗೆಸ್ ಮಾಡಿದ್ರಾ? ಗೆಸ್ಸು ಇಲ್ಲ ಪಸ್ಸು ಇಲ್ಲ. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ಅಂತ ಮೊದ್ಲು ಹೇಳಮ್ಮ ನೀನು. ನಿಂತ್ಕೊಳ್ಳಿ, ಅಲ್ಲಿ ನೋಡಿ.
ಕತೆ ನಿಂದು? ನನ್ನ ಕತೆ ಬಿಡಿ, ನೀವೇನು ಚೂಡಿದಾರ್. ಅದ್ಗೆ ನೀವ್ ಎಷ್ಟು ಹೆಂಗ ಕಾಣಿಸ್ತಿದ್ದೀರಾ ಗೊತ್ತಾ? ಕಾಲೇಜ್ ಹೋಗೋ ಹುಡುಗಿ ತರ ಕಾಣಿಸ್ತಾ ಇದ್ದೀರಾ. ದೊಡ್ಡ ಮಗ ಇದ್ದಾನೆ ಅಂತ ಯಾರು ಹೇಳಕ್ ಸಾಧ್ಯನೇ ಇಲ್ಲ. ಹೌದಲ್ಲ? ಅದಿರ್ಲಿ ಬಿಡು. ಸೋಮು ಹೇಗಿದ್ದಾನೆ, ಚಿಂಟು ಹೇಗಿದ್ದಾನೆ, ನಿನ್ ನಂಬರ್ ಹೇಗ್ ಸಿಕ್ತು, ಏನ್ ಕತೆ, ನೀನ್ ಹೇಗಿದ್ಯಾ? ಅಷ್ಟೇ, ಅದು ತುಂಬಾ ಸಿಂಪಲ್ಲು. ನನ್ನ ಡೈರಿಲಿ ಇಂಪಾರ್ಟೆಂಟ್ ಆಗಿರೋದು ನಂಬರ್ ಇತ್ತು. ಚಿಕ್ಕು ನಂಬರ್ ಅದ್ರಲ್ಲಿ ಬರ್ದಿಟ್ಟಿದ್ದೆ. ಚಿಕ್ಕು ಎಲ್ಲ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ.